ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತಮಿಳುನಾಡಿನಲ್ಲಿ ಮತ್ತೆ ರಾಜಕೀಯ ಬಿರುಗಾಳಿ. 25 ಕ್ಷೇತ್ರಗಳಲ್ಲಿ ಬರೋಬ್ಬರಿ 25 ಕ್ಷೇತ್ರಗಳಲ್ಲಿ ಮರು ಚುನಾವಣೆಯ ಸಾಧ್ಯತೆ. ಎಐಡಿಎಂಕೆ ಛಿದ್ರ ವಿಜಯ್ ಜೋಸೆಫ್ ಮಾಸ್ಟರ್ ಪ್ಲ್ಯಾನ್ ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ತಮಿಳುನಾಡಿನಲ್ಲಿ ಮೇ 4ಕ್ಕೆ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಬಂದ ನಂತರ ಇಡೀ ದೇಶವೇ ತಮಿಳುನಾಡು ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದು, ಅದು ಪ್ರಪ್ರಥಮವಾಗಿ ಚುನಾವಣೆಯನ್ನು ಎದುರಿಸಿದಂಥ ಪಕ್ಷ ಟಿವಿಕೆ ಪಕ್ಷ ಬರೋಬ್ಬರಿ 108 ಕ್ಷೇತ್ರವನ್ನು ಗೆದ್ದು ಡಿಎಂಕೆ ಮತ್ತು ಎಐಡಿಎಂಕೆ ಎನ್ನುವಂಥ ದ್ರಾವಿಡ ಪಕ್ಷಗಳನ್ನು ಮಕಾಡೆ ಮಲಗಿಸಿತ್ತು. ಅದಾದ ನಂತರ ಬಹುಮತಕ್ಕೆ ಸಾಬೀತು ಮಾಡಲಿಕ್ಕೆ ಹರಸಾಹಸ ಮಾಡಿದ್ರು. ಕೊನೆಯಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ನೆರವಿನಿಂದ ಕಳೆದ ರವಿವಾರ ತಮಿಳುನಾಡಿನ 22ನೇ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಪದಗ್ರಹಣವನ್ನು ಪಡ್ಕೊಂಡ್ರು. ಅದಾದ ನಂತರ ಕೆಲವೊಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡರು. ಆದರೆ ಬಹುಮತ ಸಾಬೀತು ಮಾಡುವಾಗ ಈ ಎಡಪಕ್ಷಗಳು, ಈ ಕಾಂಗ್ರೆಸ್ ಪಕ್ಷಗಳು ಬಹುಮತಕ್ಕೆ ಬೇಕಾದಂಥ ಪೂರಕವಾದಂಥ ಒಂದು ಸಂದರ್ಭವನ್ನು ಒದಗಿಸುತ್ತಾ ಬೆಂಬಲ ಕೊಟ್ಟ ಹಾಗೆ ಬಹುಮತದಲ್ಲೂ ಕೂಡ ವಿಜಯ್ ಅವರಿಗೆ ಬೆಂಬಲ ಸೂಚಿಸ್ತಾ ಎನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೂ ಕೂಡ ವಿಜಯ್ ಅವರಿಗೆ ಒಂದು ಭರವಸೆ ಇದ್ದಿಲ್ಲ. ಕಾಂಗ್ರೆಸ್ ಆಗಿರ್ಬೋದು, ಎಡಪಕ್ಷ ಆಗಿರ್ಬೋದು, ಅಥವಾ ವಿಸಿಕೆ ಆಗಿರ್ಬೋದು, CPI ಆಗಿರ್ಬೋದು, CPM ಆಗಿರ್ಬೋದು, AMMK ಆಗಿರ್ಬೋದು, ಹೀಗೆಲ್ಲ ಪಕ್ಷಗಳು ಸೇರಿ 119 ಆಗುತ್ತೆ. ತಾನು 119 ಮತಗಳಿಂದ ಗೆದ್ದು ವಿಧಾನಸಭೆಯಲ್ಲಿ ಬಹುಮತವನ್ನು ಸಾಬೀತುಪಡಿಸ್ತೇನೆ ಅನ್ನುವಂಥ ಒಂದು ಬಹುಮತದ ವಿಶ್ವಾಸ ಇತ್ತು. ಅದರ ಒಟ್ಟಿಗೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಪ್ಯಾರಲಲ್ ಆಗಿ ಆದಂಥ ಬೆಳವಣಿಗೆ ಅಂದರೆ ಎಐಡಿಎಂಕೆಯ ಸರಿಸುಮಾರು 30ರಿಂದ 32 MLAಗಳು ವಿಜಯ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಆ ಬಣ ಈ ಎಡಪ್ಪಾಡಿ ಪಳನಿಸ್ವಾಮಿ ಬಣದಿಂದ ಷಣ್ಮುಗಂ ಬಣ ಮತ್ತು ವೇಲುಮಣಿ ಎನ್ನುವಂಥ ನಾಯಕರ ಬಣದ 32 MLAಗಳು ಟಿವಿಕೆ ಜೊತೆ ಮರ್ಜ್ ಆಗ್ತಾರೆ, ಟಿವಿಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ 32 MLAಗಳು ಒಂದು ವೇಳೆ ಎಐಡಿಎಂಕೆಯಿಂದ ಬಂದುಬಿಟ್ರೆ ಅದು ಪಕ್ಷಾಂತರ ಉಲ್ಲಂಘನೆಯ ಕಾಯ್ದೆಯಿಂದ ತಪ್ಪಿಸ್ಕೊಳ್ಬೋದು ಅನ್ನುವಂಥ ಕಾರಣಕ್ಕಾಗಿ 32 MLAಗಳು ಬರ್ತಾರೆ ಅನ್ನೋ ಸುದ್ದಿ ಇತ್ತು. ಆದರೆ ಕೊನೆಯದಾಗಿ ಆದಂಥ ಒಂದು ಸಂದರ್ಭದಲ್ಲಿ, ಬಹುಮತ ಸಾಬೀತು ಮಾಡುವಂಥ ಸಂದರ್ಭದಲ್ಲಿ ವೇಲುಮಣಿ ಮತ್ತು ಷಣ್ಮುಗಂ ಬಣದ 25 MLAಗಳು ಕ್ರಾಸ್ ವೋಟಿಂಗನ್ನು ಮಾಡಿ ಟಿವಿಕೆಗೆ ಬೆಂಬಲವನ್ನು ಸೂಚಿಸಿದರು. ಹೀಗಾಗಿ ಟಿವಿಕೆ ಬರೋಬ್ಬರಿ 144 ಮತಗಳನ್ನು ಪಡ್ಕೊಂಡು ಬಹುಮತವನ್ನು ಸಾಬೀತುಪಡಿಸಿತು. ಜೊತೆಗೆ ಇನ್ನು 6 ತಿಂಗಳ ಕಾಲ ಯಾರೋ ಬಂದರೂ ಕೂಡ, ಯಾರೇ ಬಹುಮತ ವಾಪಸ್ ತೆಗೆದುಕೊಂಡು ಕೂಡ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 6 ತಿಂಗಳು ಇದೀಗ ಆರಾಮಾಗಿ ನಿದ್ದೆ ಮಾಡಬಹುದು ಮತ್ತು ತಮಿಳುನಾಡಿನಲ್ಲಿ ತನ್ನ ದರ್ಬಾರನ್ನು ಶುರು ಮಾಡಬಹುದು. ಆದರೆ ಇಲ್ಲಿ ಆದಂಥ ಒಂದು ಬೆಳವಣಿಗೆ ಅಥವಾ ರಾಜಕೀಯ ಬೆಳವಣಿಗೆ ಅಂದರೆ, ಇದೀಗ ಎಡಪ್ಪಾಡಿ ಪಳನಿಸ್ವಾಮಿಯವರು ಅಂದರೆ ಎಐಡಿಎಂಕೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಎಡಪ್ಪಾಡಿ ಪಳನಿಸ್ವಾಮಿಯವರು ಈ 25 ಶಾಸಕರಿಗೆ ವಜಾವನ್ನು ಮಾಡಬೇಕು, 25 MLAಗಳನ್ನು ವಜಾ ಮಾಡಬೇಕು ಎನ್ನುವಂಥ ಒಂದು ಪತ್ರವನ್ನು ತಮಿಳುನಾಡಿನ ನ್ಯೂಲಿ ಅಪಾಯಿಂಟೆಡ್ ಸ್ಪೀಕರ್ ಆಗಿರುವಂಥ ಪ್ರಭಾಕರನ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಅಷ್ಟರ ಮಟ್ಟಿಗೆ ಆದಂಥ ಒಂದು ಘಟನೆಯಲ್ಲಿ ಮೊನ್ನೆ ಬಹುಮತ ಸಾಬೀತು ಮಾಡುವಂಥ ಸಂದರ್ಭದಲ್ಲಿ ಎಐಡಿಎಂಕೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಮತ್ತು ಚೀಫ್ ವಿಪ್ ಆಗಿರುವಂಥ ಎಡಪ್ಪಾಡಿ ಪಳನಿಸ್ವಾಮಿಯವರು ತನ್ನೆಲ್ಲ ಎಐಡಿಎಂಕೆಯ ಚಿಹ್ನೆಯಿಂದ ಗೆದ್ದು ಬಂದ 47 MLAಗಳಿಗೆ ವಿಪ್ಪನ್ನು ಜಾರಿ ಮಾಡಿದರು. ಯಾವುದೇ ಕಾರಣಕ್ಕೂ ಕೂಡ ಕ್ರಾಸ್ ವೋಟ್ ಮಾಡ್ಬೋದು. ಒಂದು ವೇಳೆ ವಿಪ್ಪನ್ನು ಉಲ್ಲಂಘಿಸಿ ಕ್ರಾಸ್ ವೋಟ್ ಮಾಡಿದರೆ ಅದರ ಮುಂದುವರೆದ ಭಾಗವಾಗಿ ಏನು ಸಮಸ್ಯೆ ಆಗಬೇಕಲ್ಲ, ಅದಕ್ಕೆ ನೀವು ತಲೆ ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ನಿರ್ಣಯವನ್ನು ಹೇಳಿ ವಿಪ್ಪನ್ನು ಜಾರಿ ಮಾಡಿದರು. ಆ ವಿಪ್ಪನ್ನು ಉಲ್ಲಂಘನೆ ಮಾಡಿದಂಥ ಷಣ್ಮುಗಂ ಮತ್ತು ವೇಲುಮಣಿಯವರ ಬಣದ 25 MLAಗಳು ಟಿವಿಕೆ ಪರ ಮತ ಹಾಕಿದ್ರು. ಅಷ್ಟರ ಮಟ್ಟಿಗೆ ಇದೀಗ ವಿಪ್ ಉಲ್ಲಂಘನೆಯಾಗಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ಎಡಪ್ಪಾಡಿ ಪಳನಿಸ್ವಾಮಿಯವರು ಬರೆದಂಥ ಈ ವಜಾದ ನಂತರ ವಜಾ ಮಾಡಿದರೆ ಅಂದರೆ ತಮ್ಮ MLAಗಳಿಂದ ಅಥವಾ ತಮ್ಮ ಒಂದು ಪಕ್ಷದ ಎಲ್ಲ ಹುದ್ದೆಯಿಂದ ಅವರನ್ನು ವಜಾ ಮಾಡಿದರೆ, ಜೊತೆಗೆ ಸ್ಪೀಕರ್ ಆದಂಥ ಪ್ರಭಾಕರನ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ನೀವು ಈ 25 MLAಗಳನ್ನು ವಜಾ ಮಾಡಬೇಕು, ಅವರನ್ನು ಅನರ್ಹ ಮಾಡಬೇಕು ಅನ್ನುವಂಥ ಪತ್ರವನ್ನು ಬರೆದಿದ್ದಾರೆ. ಈಗ ಚೆಂಡು ಸ್ಪೀಕರ್ ಅವರ ಕೈ ಇದೆ. ಸ್ಪೀಕರ್ ಯಾರಂದರೆ ಅದು ಟಿವಿಕೆ ಪಕ್ಷದವರು. ಹೀಗಾಗಿ ಟಿವಿಕೆ ಪಕ್ಷದ ಸ್ಪೀಕರ್ ಆಗಿರುವಂಥ ಪ್ರಭಾಕರನ್ ಅವರ ಕೈಲಿ ಈಗ ಚೆಂಡಿದೆ. ಒಂದು ವೇಳೆ ಸ್ಪೀಕರ್ ಅವರು ಏನೇ ನಿರ್ಣಯ ಕೈಗೊಂಡಿಲ್ಲ, ಸ್ವಲ್ಪ ಲೇಟ್ ಮಾಡಿದ್ರು ಅಂದರೆ ಎಡಪ್ಪಾಡಿ ಪಳನಿಸ್ವಾಮಿಯವರು ಇದನ್ನೇ ಇಟ್ಕೊಂಡು ಕೋರ್ಟಿಗೆ ಹೋಗ್ಬೋದು, ಹೈಕೋರ್ಟ್ಗೆ ಹೋಗ್ಬೋದು, ಅದಾದ ನಂತರ ಸುಪ್ರೀಂ ಕೋರ್ಟಿಗೆ ಕೂಡ ಹೋಗ್ಬೋದು. ಒಂದು ವೇಳೆ ಎಡಪ್ಪಾಡಿ ಪಳನಿಸ್ವಾಮಿಯವರ ಒಂದು ಮನವಿಯನ್ನು, ಅರ್ಜಿಯನ್ನು ಪುರಸ್ಕಾರ ಮಾಡಿದಂಥ ಸ್ಪೀಕರ್ ಆಗಿರ್ಬೋದು, ಸ್ಪೀಕರ್ ಇಲ್ಲ ಅಂದಿದ್ರೆ ಹೈಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಇಲ್ಲ ಅಂದಿದ್ರೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಒಂದು ವೇಳೆ ಎಡಪ್ಪಾಡಿ ಪಳನಿಸ್ವಾಮಿಯವರ ನಿರ್ಣಯ ಸರಿ ಇದೆ. ಹಾಗಾಗಿ ಎಡಪ್ಪಾಡಿ ಪಳನಿಸ್ವಾಮಿಯವರ ಎಐಡಿಎಂಕೆ ಪಕ್ಷದಿಂದ ಚಿಹ್ನೆಯಿಂದ ಗೆದ್ದಂಥ ಈ 25 MLAಗಳು ಕ್ರಾಸ್ ಔಟ್ ಮಾಡಿದರೆ, ಕಾನೂನು ಉಲ್ಲಂಘನೆ ಮಾಡಿದರೆ, ಶಿಸ್ತನ್ನು ಉಲ್ಲಂಘನೆ ಮಾಡಿದರೆ ಅಂತ ಕಾರಣಕ್ಕಾಗಿ ಒಂದು ವೇಳೆ 25 MLAಗಳು ಅನರ್ಹರಾದರೆ, ಯಾಕಂದರೆ ಅವರು ತಪ್ಪು ಮಾಡಿದರೆ, ಪಕ್ಷದ ನಿಯಮನ ಉಲ್ಲಂಘನೆ ಮಾಡಿದರೆ, ಅದಕ್ಕೊಂದು ಕಾನೂನು ಇರುತ್ತೆ, ಆ ಕಾನೂನು ಉಲ್ಲಂಘನೆ ಮಾಡಿದರೆ, ವಿಪ್ಪನ್ನು ಉಲ್ಲಂಘನೆ ಮಾಡಿದರೆ ಅಂತ ಕಾರಣಕ್ಕಾಗಿ ಅವರನ್ನು ಅನರ್ಹ ಮಾಡಿಬಿಟ್ರೆ ಮತ್ತೆ ಆ 25 ಕ್ಷೇತ್ರಗಳಲ್ಲಿ ಮರು ಚುನಾವಣೆ ಆಗುತ್ತೆ.
ಈಗ ಸ್ಪೀಕರ್ ಅವರ ಕೈಲಿ ಚೆಂಡಿದೆ, ಸ್ಪೀಕರ್ 2-3 ವಾರ ತೆಗೆದುಕೊಳ್ಬೋದು, ಅಥವಾ ಏನೋ ಮಾಡಲಿಲ್ಲ ಅಂದರೆ ಅದನ್ನೇ ಎತ್ತಿ ಹಿಡ್ಕೊಂಡು ಮತ್ತೆ ಕೋರ್ಟಿಗೆ ಹೋಗ್ಬೋದು. ಕೋರ್ಟಿಗೆ ಹೋದ ನಂತರ ಕೋರ್ಟ್ ತೀರ್ಪು ಮಾಡುತ್ತೆ, ಅಲ್ಲಿಂದ ಸುಪ್ರೀಂ ಕೋರ್ಟ್ ಹೋಗ್ಬೋದು ಶಾಸಕರು. ಆ ಸುಪ್ರೀಂ ಕೋರ್ಟಲ್ಲಿ ಕೂಡ ಅನರ್ಹರು, ಇವರು ತಪ್ಪು ಮಾಡಿದರೆ ಅನ್ನುವಂಥ ಒಂದು ತೀರ್ಪು ಬಂದುಬಿಟ್ರೆ ಅಷ್ಟಕ್ಕೆ ಚುನಾವಣಾ ಆಯೋಗ ಮತ್ತೆ ಈ 25 ಕ್ಷೇತ್ರಗಳಲ್ಲಿ ಮರು ಚುನಾವಣೆ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಇಲ್ಲಿ 2 ಸಾಧ್ಯತೆ ಇರುತ್ತೆ. ಇವೆಲ್ಲ ಇವೆಲ್ಲವೂ ಕೂಡ ಗೊತ್ತಿದ್ದು ವೇಳುಮಣಿ ಮತ್ತು AIDMK ಮತ್ತೊಂದು ಬಣ ಷಣ್ಮುಗಂ ಬಣ ಎಲ್ಲ ಗೊತ್ತಿದ್ದು ತಾವು ಅನರ್ಹರಾದರೂ ಪರವಾಗಿಲ್ಲ, ಮತ್ತೆ ಮರು ಚುನಾವಣೆ ಎದುರಿಸ್ಕೊಂಡು ನಾವು ಗೆದ್ದು ಬರ್ತೀವಿ ಅನ್ನೋಂಥ ಕಾರಣಕ್ಕಾಗಿ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು TVKಗೆ ಕ್ರಾಸ್ ವೋಟ್ ಮಾಡಿದ್ರಾ? ಇದು ಸಾಧ್ಯತೆ ಒಂದು. ಎರಡನೇದಾಗಿ ಒಂದು ವೇಳೆ ಅನರ್ಹರಾದರೂ ಅಂದ್ಕೊಂಡ್ರು ಕೂಡ ಈ 25 MLAಗಳು ಯಾವ ಬಣದಿಂದ ಯಾವ ಪಕ್ಷದ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಾರೆ. ಒಂದು ವೇಳೆ TVK ಜೊತೆ ಮರ್ಜ್ ಆಗಿ TVK ಪಕ್ಷದಿಂದ ಏನಾದರೂ ಚುನಾವಣೆಯ ಕಂಟೆಸ್ಟ್ ಮಾಡಿದ್ರೆ ಈಗ ಇರುವಂಥ TVK ಆ 25 ಕ್ಷೇತ್ರಗಳ TVKಯ ಕ್ಯಾಂಡಿಡೇಟ್ಗಳು ಸ್ಪರ್ಧಿಸಿ ಸೋತಿದ್ರಲ್ಲ, ಅವ್ರಿಗೆ ಬೇಸರ ಆಗುತ್ತೆ ಮತ್ತು ಅವ್ರಿಗೆ ಮುಜುಗರ ಆಗುತ್ತೆ ಮತ್ತು ಅಲ್ಲಿ ಒಂದು ವೈಮನಸ್ಸು ಅಥವಾ ಒಂದು ರಾಜಕೀಯ ಗೊಂದಲ ಕೂಡ ಆಗುತ್ತೆ. ಅಷ್ಟಕ್ಕೂ ಈ TVK ಪಕ್ಷದಿಂದ ಗೆದ್ದಂಥವ್ರು ಎಲ್ಲ ಹೊಸಬರಾಗಿರ್ತಾರೆ, ಫಸ್ಟ್ ಟೈಮ್ MLAಗಳು ಆಗಿರ್ತಾರೆ. ಜೊತೆಗೆ ಈ AIDMK ಬಣದಿಂದ ಷಣ್ಮುಗಂ ಬಣ ಮತ್ತು ವೇಳುಮಣಿ ಬಣದಿಂದ ಗೆದ್ದಂತರು ಸೀನಿಯರ್ ಆಗಿರ್ತಾರೆ. ಜೊತೆಗೆ ಅವರಿಗೆ ಸ್ವಲ್ಪ ಹಠ ಇರುತ್ತೆ, ನಾವು ಹೇಳ್ದಂಗೆ ಕೇಳಬೇಕು. ಅದರಲ್ಲೂ ಮುಖ್ಯವಾಗಿ ಷಣ್ಮುಗಂ ಮತ್ತು ವೇಳುಮಣಿ ಎಲ್ಲ ಸೀನಿಯರ್ ನಾಯಕರು ಅವರಲ್ಲ. ಅವರ ಜೊತೆ ವಿಜಯ್ ಅವರ ಈ ಒಂದು ಹೊಂದಾಣಿಕೆ ಹೇಗಿರುತ್ತೆ, ಪಕ್ಷ ಜೊತೆಗಿದ್ದರೆ ಅವರಿಗೆ ಒಂದು ದೊಡ್ಡ ಹುದ್ದೆ ಕೊಡಬೇಕಾಗುತ್ತೆ. ಅದಾದ ನಂತರ ಮತ್ತೆ ಹಳೆಯ ಒಂದು ದ್ರಾವಿಡ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ವಿಜಯ್ ಅವರು ಇವರೆಲ್ಲರನ್ನು ಕೂಡ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಮನಸ್ಸು ಮಾಡಿದ್ದಾರೆ. ಅಥವಾ ನೀವು ನಿಮ್ಮ ಚಿಹ್ನೆಯಿಂದ ಗೆದ್ದು ಬನ್ನಿ, ನಾವು ನಮ್ಮ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತೀವಿ, ಅಥವಾ ಆ 25 ಕ್ಷೇತ್ರಗಳು ನಾವು ಸ್ಪರ್ಧೆ ಮಾಡಲ್ಲ, ನೀವು ನಿಮ್ಮ ಚಿಹ್ನೆಯಿಂದ ಸ್ಪರ್ಧೆ ಮಾಡಿ ಗೆದ್ದು ಅದಾದ ನಂತರ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥ ಒಂದು ಸಲಹೆ ಕೊಡ್ತಾರೆ. ಇವೆಲ್ಲ ಕೂಡ ಗೊಂದಲ ಆಗಿದೆ. ಆದರೆ ಸದ್ಯದ ಮಟ್ಟಿಗೆ ಈ 25 MLAಗಳು ಅನರ್ಹ ಆದರೆ ಅವರು ಬೇರೆ ಚಿಹ್ನೆಯಿಂದ ಗೆದ್ದು ಬರಬೇಕಾಗತ್ತೆ. ಒಂದು ವೇಳೆ TVK ಪಕ್ಷದಿಂದ ಒಂದು ಸ್ಪರ್ಧೆ ಮಾಡಲಿಕ್ಕೆ ಮುಂದಾದರೆ TVK ಪಕ್ಷದಲ್ಲಿ ಮತ್ತೆ ಬಿರುಕುವಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಈಗಾಗಲೇ ಹೊಸಬರು ಪ್ರಚಾರ ಮಾಡಿದರೆ ಕೆಲವೊಂದು ಮತಗಳ ಅಂತರದಿಂದ ಈ 25 ಕ್ಷೇತ್ರಗಳಲ್ಲಿ ಸೋತಿರಬಹುದು, ಆದರೆ ಅವರು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡಬೇಕು. ಈಗಾಗಲೇ ಗ್ರೌಂಡ್ ಲೆವೆಲಲ್ಲಿ TVK ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಅಂಥ ಒಂದು 25 ಕ್ಷೇತ್ರಗಳಲ್ಲಿ AIDMK ಒಬ್ಬ ಬಣದ MLAಗಳಿಗೆ ನೀವು ಟಿಕೆಟ್ ಕೊಟ್ಟು ಆ 25 MLAಗಳಿಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಅದು ಮತ್ತೆ ಈ TVK ಪಕ್ಷದಲ್ಲಿ ಮತ್ತೆ ಗೊಂದಲ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗಾಗಿ ವಿಜಯ್ ಅವರ ಮಾಸ್ಟರ್ ಪ್ಲ್ಯಾನ್ ಅಂದರೆ ನೀವು ಅನರ್ಹ ಆದರೂ ಪರವಾಗಿಲ್ಲ, ನೀವು ಮತ್ತೆ ಸ್ಪರ್ಧೆ ಮಾಡಿ, ನೀವು ಯಾವುದಾದ್ರು ಒಂದು ಚಿಹ್ನೆ ಅಥವಾ ನೀವು ಪಕ್ಷ ಕಟ್ಕೊಂಡು ಸ್ಪರ್ಧೆ ಮಾಡಿ, ಆಗ ನಿಮಗೆ ನಾವು ಸ್ಪರ್ಧೆಯನ್ನು ಮಾಡಲ್ಲ, ಆ ಕ್ಷೇತ್ರಗಳಲ್ಲಿ ನಾವು ವೇಕೆಂಟ್ ಆಗಿರ್ತೀವಿ. ನೀವು ಅಂದರೆ ನಿಮ್ಮ ಹೊಸ ಪಕ್ಷ AIDMK ಮತ್ತು DMK ಪಕ್ಷಗಳಲ್ಲಿ ಸ್ಪರ್ಧೆ ಮಾಡಲಿ, ಯಾರು ಗೆಲ್ತಾರಲ್ಲ ಅವು ಎಷ್ಟು ಗೆದ್ದರೂ ನಮಗೆ ಸಪೋರ್ಟ್ ಆಗುತ್ತೆ. ಆದರೆ ನಾವು ಸ್ಪರ್ಧೆ ಮಾಡಲ್ಲ, ನಂಬರ್ 1. ಎರಡನೇದಾಗಿ ನಮ್ಮ ಸ್ಪರ್ಧಿಗಳಿದ್ದಾರಲ್ಲ ಅವರು ನೆಕ್ಸ್ಟ್ ಚುನಾವಣೆ ಸ್ಪರ್ಧೆ ಮಾಡಬಹುದು. ಆದರೆ ಈಗ ನಿಮ್ಮನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ನಮ್ಮ ಪಕ್ಷದ ಟಿಕೆಟ್ನಿಂದ ಸ್ಪರ್ಧೆ ಮಾಡೋದು ಸರಿ ಇಲ್ಲ ಎನ್ನುವಂಥ ಒಂದು ಮಾಸ್ಟರ್ ಪ್ಲ್ಯಾನನ್ನು ಹಳೆದಂಗಿದೆ. ಇಲ್ಲ ಅಂದಿದ್ರೆ ಮತ್ತೆ TVK ಪಕ್ಷದಲ್ಲೂ ಕೂಡ ನೋಡಿ, ಒಂದು ಪಕ್ಷ ಅಂದ ಕೂಡಲೇ ಅಲ್ಲಿ ಕಾರ್ಯಕರ್ತರು ಕಟ್ಟಿ ಬೆಳೆಸ್ತಾರೆ. ಹೀಗಾಗಿ 108 ಜನ ಈಗ TVK ಪಕ್ಷದಿಂದ ಗೆದ್ದು ಬಂದಿದ್ದಾರೆ. ಅಂಥ ಒಂದು ಗೆದ್ದು ಬಂದ ಕುದುರೆಯ ಬಾಲವನ್ನು ಹಿಡ್ಕೊಂಡು ಯಾರಾದರೂ ಬಂದು ಮತ್ತೆ TVK ಪಕ್ಷಕ್ಕೆ ಜಾಯ್ನ್ ಆಗಿ ಅಲ್ಲಿ ಅಧಿಕಾರ ಹಿಡಿಬೇಕು, ಅಲ್ಲಿ ಪಕ್ಷದ ಒಂದು ಒಳಗೆ ಹಸ್ತಕ್ಷೇಪ ಮಾಡಬೇಕೆನ್ನುವಂಥ ಒಂದು ಬೆಳವಣಿಗೆ ಆದರೆ ಅದು TVK ಪಕ್ಷಕ್ಕೂ ಅದೇ ಕೆಟ್ಟ ಗಳಿಗೆ ಆಗುತ್ತೆ. ಮತ್ತು ಈ ಪಾರ್ಟಿಯಲ್ಲಿ ಆದಂಥ ಗೆಲುವು ಅದಾದ ನಂತರ ಮಕಾಡೆ ಮಲಗಿದಂಥ ರೀತಿ TVK ಪಕ್ಷಕ್ಕೂ ಆಗ್ಬೋದು. ಹಾಗಾಗಿ ವಿಜಯ್ ಅವರು ಒಂದು ರಾಜಕೀಯ ದೃಢ ನಿರ್ಧಾರದಿಂದ ಓಕೆ ನಾವು ಸೋತರೂ ಪರವಾಗಿಲ್ಲ, ಅಥವಾ ಇಂಥ ಒಂದು ವ್ಯಕ್ತಿಗಳನ್ನ ನಾವು ಸೇರಿಸ್ಕೊಳ್ಬಾರ್ದು, ಒಂದು ವೇಳೆ ಸೇರಿಸ್ಕೊಳ್ಳೋವಾಗಿದ್ರೂ ಕೂಡ ಬಾಹ್ಯ ಬೆಂಬಲದಿಂದ ಸೇರಿಸ್ಕೊಳ್ಬೇಕೇ ಹೊರತು ಪಕ್ಷದಲ್ಲಿ ವಿಲೀನವಾಗಲಿ, ಪಕ್ಷದ ಚಿಹ್ನೆಯಿಂದ ಇವರು ಗೆದ್ದು ಬರಬಾರ್ದು ಅಂಥ ಅವಕಾಶವನ್ನು ಮಾಡಿಕೊಟ್ರೆ ಮತ್ತೆ ವಿಜಯ್ ಅವರಿಗೆ ಸಂಕಷ್ಟ ಆಗ್ಬೋದು ಅಂತ ದೃಷ್ಟಿಯಲ್ಲಿ ವಿಜಯ್ ಅವರು ಒಂದು ಒಳ್ಳೆಯ ಪ್ಲ್ಯಾನ್ ಮಾಡಿಕೊಂಡು ಈಗ ಸ್ಪೀಕರ್ ಅವರ ಹತ್ರ ಸ್ವಲ್ಪ ಲೇಟ್ ಮಾಡಿ ಅವರ ಬೆಂಬಲ ಇರಲಿ, ಅದಾದ ನಂತರ DMK ಕೂಡ AIDMK ಕೂಡ ಸ್ವಲ್ಪ ತಣ್ಣಗೆ ಆಗ್ಬೋದು, ಅಲ್ಲಿ ಏನಾದರೂ ಹೊಂದಾಣಿಕೆ ಆಗಿ ಅವರು ವಾಪಸ್ ಹೋದರೂ ಪರವಾಗಿಲ್ಲ. ಯಾಕಂದರೆ ಈಗಾಗಲೇ ನಮಗೆ 119 120 ಬಹುಮತ ಇದೆ. ಅವರ 25 MLAಗಳನ್ನು ಸೇರಿಸಿ 144 ಆಗುತ್ತೆ. ಓಕೆ, ಸರ್ಕಾರ ಸೇಫ್ ಆಗಿದೆ. ಆದರೆ ಮುಂದಿನ ಹಂತಗಳಲ್ಲಿ ಏನಾದರೂ ಕಾಂಗ್ರೆಸ್ ಅಥವಾ ಈ ಚಿಕ್ಕ ಪುಟ್ಟ ಪಕ್ಷಗಳು DMKಯ ಸ್ಟಾಲಿನ್ ಅವರ ಒಂದು ಅಥವಾ ಮನಸ್ಸನ್ನು ತಿರುಗಿಸಿ ವಾಪಸ್ ಆ ಕಡೆ ಹೋದರೆ ಈಗ AIDMK ಈ 2 ಬಣಗಳಿಗೆ ಹೆಲ್ಪ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಇದ್ದಷ್ಟು ದಿನ ಇರಲಿ ಅನ್ನುವಂಥ ಮನಸ್ಥಿತಿಗೆ ವಿಜಯ್ ಅವರು ಕೂಡ ಬಂದಿರಬಹುದು. ಒಂದು ವೇಳೆ ಈ 25 MLAಗಳು ಅನರ್ಹರಾದರೆ ಮತ್ತೆ 6 ತಿಂಗಳಲ್ಲಿ 25 ಕ್ಷೇತ್ರಗಳಲ್ಲಿ ಚುನಾವಣೆ ಎದುರಾದರೂ ಕೂಡ ಅದು ಅತಿಶಯೋಕ್ತಿಯಲ್ಲ. ಮುಂದಿನ ದಿನಗಳಲ್ಲಿ ಈ ತಮಿಳುನಾಡಿನ ರಾಜ್ಯಕ್ಕೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಆದರೆ ಸದ್ಯದ ಮಟ್ಟಿಗೆ ಸರ್ಕಾರ ಸೇಫ್ ಆಗಿದೆ, ಯಾವ ಒಂದು ಅಡಚಣೆ ಇಲ್ಲದೆ 6 ತಿಂಗಳ ಸರ್ಕಾರವನ್ನು ಮಾಡಬಹುದು. ಆದರೆ ಈ 25 MLAಗಳ ಭವಿಷ್ಯ ಏನಾಗುತ್ತೆ ಇದು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.